ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಕಂತು ಬಿಡುಗಡೆ. ಶೀಘ್ರವೇ ಮಹಿಳೆಯರ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಜಮಾ. ಯಾವ ಜಿಲ್ಲೆಗಳಿಗೆ ಮತ್ತು ಎಷ್ಟು ಹಣ ಜಮೆ ಆಗುತ್ತೆ ಎಲ್ಲ ಮಾಹಿತಿ ನೋಡೋಣ. ಮತ್ತೊಂದಡಿಯಲ್ಲಿ ಎಚ್ಚರ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ 2ಕ್ಕಿಂತ ಹೆಚ್ಚು ಗ್ಯಾಸ್ ಸಿಲಿಂಡರ್ ಇದ್ರೆ ಜೈಲು ಜೊತೆಗೆ ದಂಡವು ಕೂಡ ಕಟ್ಟಬೇಕಂತೆ ಕಾನೂನು ನಿಯಮ. ಏನಿದು ಮಾಹಿತಿ ನೋಡೋಣ. ಏಪ್ರಿಲ್ 1ರಿಂದಲೇ BPL ಪಡಿತರ ಚೀಟಿ ಬಗ್ಗೆ ಹೊಸ ರೂಲ್ಸು ಜಾರಿ. ಈ ಕೆಲಸ ಮಾಡದಿದ್ರೆ ನಿಮ್ಮ ರೇಷನ್ ಕಾರ್ಡು ಕೂಡ ರದ್ದಾಗುತ್ತಂತೆ. ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಮತ್ತೊಮ್ಮೆ ಭಾರಿ ಕುಸಿತ. ಎಷ್ಟು ಕುಸಿತವಾಗಿದೆ, ಯಾವಾಗ ಖರೀದಿ ಮಾಡಬೇಕು ಎಲ್ಲ ಮಾಹಿತಿ ನೋಡೋಣ ಸ್ನೇಹಿತರೆ. ಇನ್ನು ಸಿಲಿಂಡರ್ ಇಲ್ಲ ಎಂದು ಈ ತಪ್ಪು ಮಾಡೇ ಬಿಟ್ಟ ಬಾಡಿಗೆದಾರ ಮನೆಯನ್ನೇ ಖಾಲಿ ಮಾಡಿಸಿದ ಓನರ್. ಬೆಂಗಳೂರಲ್ಲಿ ಶಾಕಿಂಗ್ ಘಟನೆ ನಡೆದಿದೆ. ನೀವು ಕೂಡ ಬಾಡಿಗೆ ಮನೆಯೊಳಗೆ ಇದ್ರೆ ಸಿಲಿಂಡರ್ ಸಮಸ್ಯೆ ಎದುರಿಸುತ್ತಿದ್ರೆ ಈ ಮಾಹಿತಿ ಪೂರ್ತಿಯಾಗಿ ನೋಡಿ. ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ. ಇದರಿಂದ ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ದಯವಿಟ್ಟು ನಿಮ್ಮ ಬ್ಯಾಂಕ್ ಖಾತೆಗೆ ಎಷ್ಟು ಕಂತು ಜಮವಾಗಿದೆ ಕಮೆಂಟ್ ಮಾಡಿ. ಯಾಕಂದರೆ ಇತ್ತೀಚೆಗಷ್ಟೇ 27ನೇ ಕಂತು ಬಿಡುಗಡೆ ಆಗಿರುವ ಮಾಹಿತಿ ಲಭ್ಯವಾಗಿತ್ತು. ಆದರೆ ಈಗ ಏಕಾಏಕಿ 29ನೇ ಕಂತು ಜಮಾ ಆಗಿರುವ ಮಾಹಿತಿ ಮುನ್ನೆಲೆಗೆ ಬಂದಿದೆ. ಹೌದು ಸ್ನೇಹಿತರೆ, ಚಿತ್ರದುರ್ಗ ಜಿಲ್ಲೆ ಫಲಾನುಭವಿಗಳಿಗೆ 29ನೇ ಕಂತು ಜಮಾ ಆಗುತ್ತಿದೆ ಅಂತೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆಯ 29ನೇ ಕಂತಿನ ಹಣ ಬಿಡುಗಡೆ ಆಗಿದ್ದು 2-3 ದಿನಗಳಲ್ಲಿ ಈ ಒಂದು ಹಣ ಎಲ್ಲ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಎಂದು ಚಿತ್ರದುರ್ಗ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷಕ ಆರ್ ಶಿವಣ್ಣ ಗಂಜಿಗಟ್ಟಿಯವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಹೌದು ಸ್ನೇಹಿತರೆ, ಮಾಧ್ಯಮಗಳ ಮುಂದೆ ಮಾಹಿತಿ ಕೊಟ್ಟಂತೆ ಇವರು ಚಿತ್ರದುರ್ಗ ಜಿಲ್ಲೆಯ ಒಟ್ಟು 3,88,341 ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಸರ್ಕಾರ 77,66,82 ಹಣ ಬಿಡುಗಡೆ ಮಾಡಿದೆ. ಈ ಒಂದು ಹಣ 2-3 ದಿನಗಳಲ್ಲಿ ಜಮೆ ಆಗುತ್ತೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಮಹಿಳೆಯರ ಆರ್ಥಿಕ ಸ್ಥಿತಿ ಬಲಪಡಿಸುವ ಉದ್ದೇಶದಿಂದಲೇ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಂದಿದ್ದು, ಕುಟುಂಬದ ಮುಖ್ಯ ಯಜಮಾನಿಯ ಬ್ಯಾಂಕ್ ಖಾತೆಗೆ 2,000 ಹಣ ನೇರವಾಗಿ ಹಾಕುವ ಮೂಲಕ ಲಕ್ಷಾಂತರ ಮಹಿಳೆಯರ ಜೀವನದಲ್ಲಿ ಆರ್ಥಿಕ ಭದ್ರತೆ ಬೆಳಕು ತಂದಿದೆ ಎಂದು ಶಿವಣ್ಣವರು ತಿಳಿಸಿದ್ದಾರೆ. ನೀವು ಕೂಡ ಚಿತ್ರದುರ್ಗ ಜಿಲ್ಲಾ ಫಲಾನುಭವಿಗಳಾಗಿದ್ದರೆ ನಿಮ್ಮ ಬ್ಯಾಂಕ್ ಖಾತೆಗೆ 27-28ನೇ ಕಂತು ಜಮಾ ಆಯಿತಾ ದಯವಿಟ್ಟು ಕಮೆಂಟ್ ಮಾಡಿ. ಯಾಕಂದ್ರೆ ಈಗ 29ನೇ ಕಂತು ಜಮಾ ಆಗುತ್ತಿರುವ ಮಾಹಿತಿ ಮುನ್ನೆಲೆಗೆ ಬಂದಿದೆ. ಅಂದ ಹಾಗೆ ಸ್ನೇಹಿತರೆ, ಸಾಕಷ್ಟು ಮಹಿಳೆಯರಿಗೆ 27ನೇ ಕಂತು ಕೊನೆಯದಾಗಿದ್ದು 28ನೇ ಕಂತು ಇನ್ನೂ ಜಮಾ ಆಗಿಲ್ಲ. ಆದರೆ ಈಗ ಚಿತ್ರದುರ್ಗ ಜಿಲ್ಲೆ ಮಹಿಳೆಯರಿಗೆ 29ನೇ ಕಂತು ಜಮಾ ಆಗುತ್ತಿರುವುದು ಆಶ್ಚರ್ಯ ತಂದಿದೆ. ಹಾಗಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಎಷ್ಟು ಕಂತು ಜಮಾ ಆಯಿತು ಎಂಬುದನ್ನು ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಬನ್ನಿದೀಗ 2ನೇ ಮಾಹಿತಿಗೆ ಹೋಗೋಣ. ಇಂದು ಪ್ರತಿಯೊಬ್ಬರ ಅಡುಗೆ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಇರುವುದು ಸಾಮಾನ್ಯ. ಗ್ಯಾಸು ಖಾಲಿಯಾದರೆ ಊಟಕ್ಕೆ ಪರದಾಡಬೇಕು ಎಂಬ ಭಯದಿಂದ ಅನೇಕರು 3-4 ಸಿಲಿಂಡರ್ಗಳನ್ನು ಅಡ್ವಾನ್ಸ್ ಆಗಿ ಬುಕ್ ಮಾಡಿ ಇಟ್ಟುಕೊಂಡಿರ್ತಾರೆ. ಆದರೆ ಈ ಒಂದು ಸಣ್ಣ ತಪ್ಪು ನಿಮ್ಮನ್ನು ನೇರವಾಗಿ ಜೈಲಿಗೆ ಕೂಡ ಕಳುಹಿಸಬಹುದು ಅಥವಾ ಭಾರಿ ದಂಡಕ್ಕೆ ಗುರಿ ಮಾಡಬಹುದು. ಹೌದು ಸ್ನೇಹಿತರೆ, 2ಕ್ಕಿಂತ ಹೆಚ್ಚು ಸಿಲಿಂಡರ್ ಇಟ್ಟುಕೊಳ್ಳುವುದು ಕಾನೂನು ಬಾಹಿರ ಎಂದು ಹೇಳಲಾಗ್ತಾ ಇದೆ. ಸಾರ್ವಜನಿಕರ ಸುರಕ್ಷತೆ ಮತ್ತು ಅಕ್ರಮ ದಾಸ್ತಾನು ತಡೆಗಟ್ಟಲು ಸರ್ಕಾರ ಕಾನೂನು ನಿಯಮ ಜಾರಿಗೆ ತಂದಿದ್ದು ಈ ಬಗ್ಗೆ ಎಷ್ಟೋ ಜನರಿಗೆ ಮಾಹಿತಿಯೇ ಇಲ್ಲ. ಹೌದು, ಭಾರತೀಯ ತೈಲ ಕಂಪನಿಗಳು ಹಾಗೂ ಕೇಂದ್ರ ಸರ್ಕಾರದ ಆದೇಶದ ಪ್ರಕಾರ ಒಂದು ಮನೆಯಲ್ಲಿ ಗರಿಷ್ಠ 2 ಸಿಲಿಂಡರ್ ಮಾತ್ರ ಇಟ್ಟುಕೊಳ್ಳಬೇಕು ಎಂದು ಹೇಳಲಾಗ್ತಾ ಇದೆ. ಇದರಲ್ಲಿ ಒಂದು ಸಿಲಿಂಡರ್ ಪ್ರತಿನಿತ್ಯದ ಬಳಕೆಗೆ, ಮತ್ತೊಂದು ಸಿಲಿಂಡರ್ ತುರ್ತು ಬಳಕೆಗೆ ಅಂದರೆ ಸ್ಟ್ಯಾಂಡ್ ಬೈ ಆಗಿ ಇಟ್ಟುಕೊಳ್ಳಬಹುದು. 2ಕ್ಕಿಂತ ಹೆಚ್ಚು ಸಿಲಿಂಡರ್ ಇಡುವುದು ಸಂಪೂರ್ಣ ಕಾನೂನು ಬಾಹಿರ ಎಂದು ಹೇಳಲಾಗ್ತಾ ಇದೆ. ಇದರ ಹಿಂದಿರುವ ಪ್ರಮುಖ ಕಾರಣ ತೂಕದ ಮಿತಿ ಸ್ನೇಹಿತರೆ. ಹೌದು, ಸ್ಫೋಟಕ ಕಾಯ್ದೆ ಅನ್ವಯ ವಸತಿ ಪ್ರದೇಶಗಳಲ್ಲಿ ಯಾವುದೇ ಲೈಸೆನ್ಸ್ ಇಲ್ಲದೆ 25 kgಗಿಂತ ಹೆಚ್ಚು ಮನೆಯಲ್ಲಿ LPG ಗ್ಯಾಸು ಸಂಗ್ರಹ ಮಾಡುವುದು ಅಪರಾಧವಾಗಿದೆ. ಸಾಮಾನ್ಯವಾಗಿ ಮನೆಯಲ್ಲಿ ಬಳಕೆ ಮಾಡುವ ಸಿಲಿಂಡರ್ ತೂಕ 14.2 kg ಇರುತ್ತೆ. ಹೀಗೆ 2 ಸಿಲಿಂಡರ್ ಖರೀದಿ ಮಾಡಿದರೆ ಅದು 28.4 kg ಆಗುತ್ತೆ. ಇದರ ಅರ್ಥ ಅಪಾಯದ ಗಡಿ ದಾಟಿದಂತೆ ಎಂದು ಹೇಳಲಾಗ್ತಾ ಇದೆ. ಹೌದು, 25 kgಗಿಂತ ಹೆಚ್ಚಿನ LPG ಗ್ಯಾಸು ಸಂಗ್ರಹ ಮಾಡುವುದು ಅಪರಾಧವಾಗಿದೆ. ಹೀಗೆ ನೀವು 2 ಸಿಲಿಂಡರ್ ಬಳಕೆ ಮಾಡಿದರೆ ಅದು 28 kg ಮೇಲೆ ಹೋಗುತ್ತೆ. ಹೀಗಿರುವಾಗ ನೀವು 3-4 ಸಿಲಿಂಡರ್ ಇಟ್ಟುಕೊಂಡ್ರೆ ಆಗ ಇಡೀ ಕಟ್ಟಡವನ್ನೇ ಸ್ಫೋಟಕದ ಮೇಲೆ ಕೂರಿಸಿದಂತೆ ಎಂದು ಕಾನೂನು ಇಲ್ಲಿ ಹೇಳುತ್ತೆ ಸ್ನೇಹಿತರೆ. ಇನ್ನು ಮನೆಯಲ್ಲಿ ಜಂಟಿ ಕುಟುಂಬವಿದ್ರೆ ಅಂದರೆ ಹೆಚ್ಚು ಜನರಿದ್ದರೆ ಆಗ ಬಳಕೆ ಪ್ರಮಾಣವು ಕೂಡ ಹೆಚ್ಚಾಗುತ್ತೆ. ಹಾಗಂತ ನೀವು ಸುಮ್ಮನೆ ಸಿಲಿಂಡರ್ನ ರಾಶಿ ತಂದು ಹಾಕುವಂತಿಲ್ಲ. ಇದಕ್ಕಾಗಿ ನೀವು ಸ್ಫೋಟಕ ಇಲಾಖೆ ಅಥವಾ ಸಂಬಂಧಪಟ್ಟ ಸರ್ಕಾರಿ ಪ್ರಾಧಿಕಾರದಿಂದ ವಿಶೇಷ ಲೈಸೆನ್ಸ್ ಪಡೆದುಕೊಳ್ಳುವುದು ಕಡ್ಡಾಯವಾಗಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಅಕ್ರಮವಾಗಿ ಮಿತಿಗಿಂತ ಹೆಚ್ಚು ಸಿಲಿಂಡರ್ ಪತ್ತೆಯಾದರೆ ಆಗ ಗ್ಯಾಸ್ ಏಜೆನ್ಸಿಗಳು ತಕ್ಷಣವೇ ನಿಮ್ಮ ಸಂಪರ್ಕವು ಕೂಡ ರದ್ದು ಮಾಡಬಹುದು ಅಥವಾ ನಿಮ್ಮ ಮೇಲೆ ಕಾನೂನು ಪ್ರಕಾರ ಕ್ರಮವೂ ಕೂಡ ಜರುಗಿಸಬಹುದು. ಮತ್ತು ಇಲ್ಲಿ ಸ್ನೇಹಿತರೆ, ಗೃಹ ಬಳಕೆ ಸಿಲಿಂಡರ್ ಅನ್ನು ವಾಣಿಜ್ಯ ಉದ್ದೇಶಕ್ಕೆ ಬಳಸುವಂತಿಲ್ಲ. ಅದು
ಕ್ರಿಮಿನಲ್ ಅಪರಾಧ ಎಂದು ಪರಿಗಣಿಸಲಾಗುತ್ತೆ. ಇನ್ನು ಇಲ್ಲಿ ವಿಶೇಷವಾಗಿ ಸ್ನೇಹಿತರೆ, ವಿಮಾ ಸೌಲಭ್ಯದಿಂದಲೂ ಕೂಡ ನೀವು ವಂಚಿತರಾಗಬಹುದು. ಹೌದು ಸ್ನೇಹಿತರೆ, ಒಂದೊಮ್ಮೆ ಆಕಸ್ಮಿಕವಾಗಿ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು ಪ್ರಾಣಹಾನಿ ಅಥವಾ ಆಸ್ತಿಪಾಸ್ತಿ ಹಾನಿಯಾದರೆ ಆಗ ಸರ್ಕಾರ ಮತ್ತು ವಿಮಾ ಕಂಪನಿಗಳು ಪರಿಹಾರ ನೀಡುತ್ತವೆ. ಆದರೆ ತನಿಖೆ ವೇಳೆ ನಿಮ್ಮ ಮನೆಯಲ್ಲಿ 2ಕ್ಕಿಂತ ಹೆಚ್ಚು ಸಿಲಿಂಡರ್ ಇದ್ದವು ಎಂದು ಪತ್ತೆ ಆದರೆ ಆಗ ವಿಮಾ ಕಂಪನಿಗಳು ₹1 ಕೂಡ ಪರಿಹಾರ ನೀಡೋದಿಲ್ಲ. ಯಾಕಂದರೆ ನೀವು ಕಾನೂನು ಬಾಹಿರವಾಗಿ ಹೆಚ್ಚು ಸಿಲಿಂಡರನ್ನು ಇಟ್ಟುಕೊಂಡಿರುತ್ತೀರಿ. ಹಾಗಾಗಿ ವಿಮಾ ಕಂಪನಿಗಳು ಬಿಡಿಗಾಸು ಪರಿಹಾರ ಕೂಡ ನೀಡೋದಿಲ್ಲ. ಇಡೀ ನಷ್ಟವನ್ನು ನೀವೇ ಭರಿಸಬೇಕಾಗುತ್ತೆ. ಈ ಒಂದು ನಿಯಮ ನಿಮಗೆ ಮೊದಲೇ ಗೊತ್ತಿತ್ತಾ? ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ಮಾಹಿತಿ ಶೇರ್ ಮಾಡಿ. ಬನ್ನಿದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ. ಏಪ್ರಿಲ್ 1ರಿಂದ ದೇಶಾದ್ಯಂತ ಪಡಿತರ ಚೀಟಿದಾರರಿಗೆ ಹೊಸ ರೂಲ್ಸು ಜಾರಿಗೆ ಆಗುತ್ತಿದ್ದು, ಈ ಕೆಲಸ ಮಾಡದಿದ್ದರೆ ನಿಮ್ಮ ರೇಷನ್ ಕಾರ್ಡು ರದ್ದಾಗುತ್ತೆ. ಹೌದು, ಪಡಿತರ ವಿತರಣಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರಲು ಅನರ್ಹ ಫಲಾನುಭವಿಗಳನ್ನು ಪಟ್ಟಿಯಿಂದ ಕೈಬಿಡಲು ಕೇಂದ್ರ ಸರ್ಕಾರ ಹೊಸ ಮಾರ್ಗಸೂಚಿಗಳನ್ನು ಸಿದ್ಧಪಡಿಸಿದೆ. ಇದರ ಭಾಗವಾಗಿ ಮೊದಲನೇ ಕೆಲಸ KYC ಮಾಡಿಕೊಳ್ಳುವುದು ಕಡ್ಡಾಯ. ಹೌದು ಸ್ನೇಹಿತರೆ, ಹೊಸ ನಿಯಮದಂತೆ ಪಡಿತರ ಚೀಟಿಯಲ್ಲಿ ಹೆಸರಿರುವ ಪ್ರತಿಯೊಬ್ಬ ಸದಸ್ಯರು ಕಡ್ಡಾಯವಾಗಿ KYC ಪೂರ್ಣ ಮಾಡಿಕೊಳ್ಳಬೇಕು. ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೋ ಅವರೆಲ್ಲರೂ ಕೂಡ ಬಯೋಮೆಟ್ರಿಕ್ ನೀಡಬೇಕಾಗುತ್ತೆ. ಒಂದೊಮ್ಮೆ ಸ್ನೇಹಿತರೆ ನಿಮಗೆ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಭೇಟಿ ಕೊಟ್ಟು KYC ಮಾಡಿಕೊಳ್ಳಲು ಆಗುತ್ತಿಲ್ಲವೆಂದರೆ ಮನೆಯಲ್ಲೇ ಕುಳಿತು ಮೊಬೈಲ್ನಲ್ಲಿ ಮೇರಾ ರೇಷನ್ ಎಂಬ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮುಖ ಚೇಹರೆ ತೋರಿಸಿ ಮನೆಯಲ್ಲೇ ಕುಳಿತು KYC ಮಾಡಿಕೊಳ್ಳಬಹುದು. ಈ ಬಗ್ಗೆ ನಿಮಗೆ ಸಪರೇಟ್ ವಿಡಿಯೋ ಬೇಕಂದರೆ ಕಮೆಂಟ್ನಲ್ಲಿ ಮೇರಾ ರೇಷನ್ ಎಂದು ಕಮೆಂಟ್ ಮಾಡಿ. ಇನ್ನು ಮತ್ತೊಂದು ಗುಡ್ ನ್ಯೂಸ್ ಏನೆಂದರೆ ಆದಾಯ ಮಿತಿ ಹೆಚ್ಚಳ ಮಾಡ್ತಿದ್ದಾರೆ. ಹೌದು, ಈಗ ಮತ್ತೆ ಹಲವರಿಗೆ ಹೊಸ ಕಾರ್ಡು ಅರ್ಜಿಗೆ ಸಲ್ಲಿಕೆ ಮಾಡಲು ಅವಕಾಶ ಕಲ್ಪಿಸಿಕೊಡಲಾಗುತ್ತೆ. ಯಾಕಂದರೆ ವಾರ್ಷಿಕ ಆದಾಯ ಮಿತಿಯನ್ನು ಸರ್ಕಾರ ಹೆಚ್ಚಳ ಮಾಡ್ತಾ ಇದೆ. ಈ ಒಂದು ಹಿಂದೆ 1 ಲಕ್ಷ ಇತ್ತು, ಈಗ ಅದನ್ನು ಏರಿಕೆ ಮಾಡ್ತಿದ್ದಾರೆ. ಹಾಗಾಗಿ ಇನ್ನೂ ಹಲವರು ಕೂಡ ಈಗ BPL ಕಾರ್ಡ್ಗೆ ಅರ್ಜಿ ಸಲ್ಲಿಕೆ ಮಾಡಬಹುದು. ಸರ್ಕಾರ ಇದುವರೆಗೆ ಅಧಿಕೃತವಾಗಿ ಈ ಬಗ್ಗೆ ಘೋಷಣೆ ಮಾಡಿಲ್ಲ ಸ್ನೇಹಿತರೆ. ಶೀಘ್ರವೇ ಇದೊಂದು ಆದಾಯ ಮಿತಿ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಇನ್ನು ಯಾರೆಲ್ಲರ BPL ಕಾರ್ಡು ರದ್ದಾಗುತ್ತೆ ಎಂಬ ಕುರಿತಂತೆ ಒಂದು ಮಾಹಿತಿ ಬಂದಿರುವಂಥದ್ದು. ಕುಟುಂಬದಲ್ಲಿ ಯಾರಾದರೂ ಒಬ್ಬರು ಸದಸ್ಯರು ಆದಾಯ ತೆರಿಗೆ ಪಾವತಿ ಮಾಡುತ್ತಿದ್ದರೆ ಆಗ ಇಡೀ ಕುಟುಂಬದಾರರ BPL ಕಾರ್ಡು ರದ್ದಾಗುತ್ತೆ. ಕುಟುಂಬದಲ್ಲಿ ಸ್ವಂತ 4 ಚಕ್ರದ ವಾಹನ ಇದ್ದರೂ ಕೂಡ BPL ಕಾರ್ಡು ರದ್ದಾಗುತ್ತೆ. ಹೌದು, ಟ್ರ್ಯಾಕ್ಟರ್ ಒಂದು ಹೊರತುಪಡಿಸಿ ಸ್ವಂತ ಬಳಕೆಗೆ 4 ಚಕ್ರದ ವಾಹನವಿದ್ದರೆ ಆ ಒಂದು ಕುಟುಂಬವನ್ನು ಅನರ್ಹರು ಎಂದು ಗುರುತಿಸಲಾಗುತ್ತೆ ಸ್ನೇಹಿತರೆ. ಮತ್ತು ಇಲ್ಲಿ ವಿಶೇಷವಾಗಿ 3 ತಿಂಗಳುಗಳ ಕಾಲ ನೀವು ಸತತವಾಗಿ ಪಡಿತರ ಪಡೆದುಕೊಂಡಿಲ್ಲವೆಂದರೆ ಆಗ ನಿಮಗೆ ಇದರ ಅಗತ್ಯವಿಲ್ಲ ಎಂದು ಪರಿಗಣಿಸಿ BPL ಕಾರ್ಡು ರದ್ದು ಮಾಡಲಾಗುತ್ತೆ. ಹಾಗಾಗಿ ಸ್ನೇಹಿತರೆ, ಪ್ರತಿ ಕುಟುಂಬದವರು ಆಯಾ ತಿಂಗಳ ನ್ಯಾಯಬೆಲೆ ಅಂಗಡಿಗೆ ಭೇಟಿ ಕೊಟ್ಟು ನಿಮ್ಮ ಪಾಲಿನ ಆಹಾರಧನವನ್ನು ಪಡೆದುಕೊಳ್ಳಬೇಕು. ಈ ಒಂದು ಮಾಹಿತಿ ತುಂಬಾ ಮುಖ್ಯವಾಗಿದೆ. ಬನ್ನಿದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ. ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಸ್ವಲ್ಪ ಮತ್ತೆ ಕುಸಿತವಾಗಿದೆ. ಹೌದು ಸ್ನೇಹಿತರೆ, ಕಳೆದ 3 ದಿನಗಳ ಅಂತರದಲ್ಲಿ ಮತ್ತೊಮ್ಮೆ ಚಿನ್ನ ಈಗ ಕುಸಿತವಾಗಿದೆ. ಈ ಒಂದು ಹಿಂದೆ 15 ದಿನ ಕುಸಿತವಾಗಿತ್ತು, ಇತ್ತೀಚೆಗೆ 3 ದಿನ ಮತ್ತೆ ಏರಿಕೆಯಾಗಿತ್ತು. ಆದರೆ ಈಗ ಮಾರ್ಚ್ 31ರಂದು ಮತ್ತೊಮ್ಮೆ ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಇಳಿಕೆಯಾಗಿದೆ. ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧದ ಪರಿಣಾಮ ಚಿನ್ನದ ಮಾರುಕಟ್ಟೆ ದೊಡ್ಡ ಮಟ್ಟದಲ್ಲಿ ಏರಿಳಿತ ಕಾಣ್ತಾ ಇದೆ. ಯುದ್ಧದ ಹಿನ್ನೆಲೆಯಲ್ಲಿ ಚಿನ್ನದ ಬೆಲೆ ಏರುಗತಿಯಲ್ಲಿ ಸಾಗಿ 10 ಗ್ರಾಂಗೆ 2 ಲಕ್ಷ ತಲುಪಬಹುದು ಎಂದು ಅಂದಾಜು ಮಾಡಲಾಗಿತ್ತು. ಆದರೆ ಏರಿಕೆ ಬದಲು ಚಿನ್ನ ದೊಡ್ಡ ಮಟ್ಟದಲ್ಲಿ ಕುಸಿತವೂ ಕೂಡ ಉಂಟಾಗಿದೆ. ಇದೀಗ ಲಭ್ಯವಿರುವ ಮಾರುಕಟ್ಟೆ ಮಾಹಿತಿ ಪ್ರಕಾರ ಮಾರ್ಚ್ 31ರಂದು 24 ಕ್ಯಾರೆಟ್ 1 ಗ್ರಾಂ ಚಿನ್ನದಲ್ಲಿ ₹81 ಕಡಿಮೆಯಾಗಿ ₹14,728 ಮಾರಾಟವಾಗಿದೆ. ಅಂದರೆ 10 ಗ್ರಾಂ ಬಂಗಾರ ₹1,47,280 ಸ್ನೇಹಿತರೆ. ಅಂದರೆ ಆಸುಪಾಸು ₹1,48,000 ಅಂತ ಹೇಳಬಹುದು. ಇನ್ನು ಬೆಳ್ಳಿ ಬೆಲೆ ನೋಡುವುದಾದರೆ ಸ್ನೇಹಿತರೆ, 1 ಗ್ರಾಂ ಬೆಳ್ಳಿ ₹245, ಅಂದರೆ 10 ಗ್ರಾಂಗೆ ₹2,450. 1 kg ಬೆಳ್ಳಿ ₹2,45,000 ಮಾರಾಟವಾಗ್ತಾ ಇದೆ. ನಿಮ್ಮ ಪ್ರಕಾರ ಚಿನ್ನ ಬೆಳ್ಳಿ ಕುಸಿತವಾಗಬೇಕು, ಏರಿಕೆ ಆಗಬೇಕು? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಬನ್ನಿ ಸ್ನೇಹಿತರೆ, ಕೊನೆಯ ಮಾಹಿತಿಗೆ ಹೋಗೋಣ. ಅದಕ್ಕಿಂತ ಮೊದಲು ನೀವು ಕೂಡ ಬಾಡಿಗೆ ಮನೆಯೊಳಗಿದ್ರೆ ತಿಂಗಳಿಗೆ ಎಷ್ಟು ಬಾಡಿಗೆ ಕಟ್ಟುತ್ತೀರಾ ಕಮೆಂಟ್ ಮಾಡಿ. ಇದೀಗ ಸಿಲಿಂಡರ್ ಸಿಗುತ್ತಿಲ್ಲ ಎಂದು ಬಾಡಿಗೆದಾರ ಮಾಡಿದ ತಪ್ಪಿಗೆ ಮನೆಯವನರು ಮನೆಯನ್ನೇ ಖಾಲಿ ಮಾಡಿಸಿದಿರೋ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಹೌದು ಸ್ನೇಹಿತರೆ, ಅಮೆರಿಕ ಇರಾನ್ ಯುದ್ಧದ ಪರಿಣಾಮ ದೇಶಾದ್ಯಂತ ಅನಿಲ ಅಭಾವ ತಲೆ ಎತ್ತಿದೆ. ಒಂದು ಕಡೆಯಲ್ಲಿ ಸರ್ಕಾರ ಸಿಲಿಂಡರ್ ಕೊರತೆ ಇಲ್ಲ ಎಂದು ಹೇಳುತ್ತಿದ್ದರು, ಮತ್ತೊಂದೆಡೆಯಲ್ಲಿ ಎಷ್ಟೋ ಜನರು ಗ್ಯಾಸ್ ಸಿಲಿಂಡರ್ ಬುಕ್ ಮಾಡಿದ್ರು ಕೂಡ ಮನೆಗೆ ಮಾತ್ರ ಸಿಲಿಂಡರ್ ಬರುತ್ತಿಲ್ಲ. ಇನ್ನು ಇತ್ತೀಚೆಗೆ ಆಹಾರ ಸಚಿವ KH ಮುನಿಯಪ್ಪನವರು ಬೆಂಗಳೂರು ಬಿಟ್ಟು 40 ಕಿಲೋಮೀಟರ್ ಹೋದರೆ ಸೌದೆ ಒಲೆಗಳು ಸಿಗುತ್ತವೆ, ಕಟ್ಟಿಗೆ ಬಳಸಿ ಅಡಿಗೆ ಮಾಡಿ ಎಂದು ಮನವಿಯನ್ನು ಮಾಡಿದ್ದಾರೆ. ಇದೇ ಮಧ್ಯೆ ಸ್ನೇಹಿತರೆ, ಬೆಂಗಳೂರಲ್ಲಿ ಒಂದು ಶಾಕಿಂಗ್ ಘಟನೆ ವರದಿಯಾಗಿದೆ. ಅಡುಗೆ ಮಾಡಲು ಗ್ಯಾಸ್ ಇಲ್ಲ ಎಂದು ಬಾಡಿಗೆದಾರನೊಬ್ಬ ಮಾಡಿದ ಸಣ್ಣ ತಪ್ಪಿಗೆ ಮನೆ ಮಾಲೀಕ ರಾತ್ರೋರಾತ್ರಿ ಮನೆ ಖಾಲಿ ಮಾಡಿಸಿರುವ ಘಟನೆ ವರದಿಯಾಗಿದೆ. ಹೌದು ಸ್ನೇಹಿತರೆ, ಸಿಲಿಂಡರ್ ಇಲ್ಲ ಎಂದು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಅಶ್ವಥ್ ನಗರದಲ್ಲಿರುವ ಬಾಡಿಗೆದಾರರೊಬ್ಬರು ಮನೆಯಲ್ಲಿ ಸೌದೆ ಒಲೆ ಹಾಕಿ ಅಡುಗೆ ಮಾಡಿದ್ದು, ಇದನ್ನು ಕಂಡು ಸಿಟ್ಟಾದ ಮನೆ ಮಾಲೀಕ ರಾತ್ರೋರಾತ್ರಿ ಮನೆಯನ್ನೇ ಖಾಲಿ ಮಾಡಿಸಿರುವ ಆರೋಪ ಕೇಳಿಬಂದಿದೆ. ಹೌದು ಸ್ನೇಹಿತರೆ, ಮನೆ ಮಾಲೀಕ
ಸೌದೆ ಒಲೆ ಬಳಸಿದ್ದಕ್ಕೆ ತರಾಟೆಗೆ ತೆಗೆದುಕೊಂಡಿದ್ದಾನೆ. ಹೊಗೆಯಿಂದ ಮನೆಯ ಪೇಂಟು ಹಾಳಾಗುತ್ತೆ ಎಂದು ಮನೆ ಮಾಲೀಕ ಗಲಾಟೆ ಮಾಡಿದ್ದು, ಒಲೆಯಲ್ಲಿ ಅಡುಗೆ ಮಾಡಬೇಡಿ ಅಂತ ಎಷ್ಟು ಬಾರಿ ಹೇಳಿದರೂ ಪದೇ ಪದೇ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದ ಎಂದು ಹೇಳಲಾಗ್ತಾ ಇದೆ. ಹಾಗಾಗಿ ಮನೆ ಮಾಲೀಕ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಒಂದು ಶಾಕಿಂಗ್ ಸುದ್ದಿ ಏನೆಂದರೆ ಸ್ನೇಹಿತರೆ, ಆ ಬಾಡಿಗೆದಾರ ಕಿಡ್ನಿ ಮತ್ತು ಲಿವರ್ ಸಮಸ್ಯೆಯಿಂದ ಬಳಲುತ್ತಿದ್ದ. ಆದರೂ ಕೂಡ ಮನೆ ಮಾಲೀಕ ರಾತ್ರೋರಾತ್ರಿ ಮನೆ ಖಾಲಿ ಮಾಡಿಸಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಇನ್ನು ಮತ್ತೊಂದೆಡೆಯಲ್ಲಿ ಮನೆ ಮಾಲೀಕನ ಹೇಳಿಕೆ ನೋಡುವುದಾದರೆ, ನಾನು ಬರೀ ಅವರಿಗೆ ಮನೆ ಖಾಲಿ ಮಾಡಿ ಅಂತ ಅಷ್ಟೇ ಹೇಳಿದ್ದೆ, ಆದರೆ ಅವರು ರಾತ್ರೋರಾತ್ರಿ ಮನೆ ಖಾಲಿ ಮಾಡಿದ್ದಾರೆ, ಈ ಬಗ್ಗೆ ನನಗೆ ಗೊತ್ತಿದ್ದಿದ್ದಿಲ್ಲ ಎಂದು ಮನೆ ಮಾಲೀಕರು ಹೇಳಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಇದು ಒಬ್ಬರ ಕಷ್ಟವಲ್ಲ, ಹಲವರು ಕೂಡ ಈಗ ಗ್ಯಾಸ್ ಸಿಲಿಂಡರ್ ಸಿಗದೆ ಕುಟುಂಬಸ್ಥರು ಕಂಗಾಲಾಗಿ ಹೋಗಿದ್ದಾರೆ. ನೀವು ಕೂಡ ಸಿಲಿಂಡರ್ ಸಮಸ್ಯೆ ಎದುರಿಸುತ್ತಿದ್ದರೆ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ.